ವರ್ಷದ ಪ್ರೀತಿಗೆ ಮನೆಯವರ ವಿರೋಧ ಪ್ರಾಣ ಬೆದರಿಕೆ ಸಾಂತ್ವನ ಕೇಂದ್ರಕ್ಕೆ ಆಸರೆ ಕೋರಿ ಬಂದ ಫಾಜಿಲ್ ಸೈದ್ ಶಿಫಾ. ಪ್ರೀತಿಸಿ ಮದುವೆಯಾದ ಜೋಡಿಗೆ ಬೆದರಿಕೆ, ರಕ್ಷಣೆ ಕೋರಿ ಎಸ್ಪಿ ಹಾಗೂ ಮಹಿಳಾ ಸಾಂತ್ವನ ಕೇಂದ್ರದ ಬಾಗಿಲು ತಟ್ಟಿದ ನವ ಜೋಡಿ. ಕಳೆದ 3 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಪ್ರೇಮಿಗಳು ಕುಟುಂಬಸ್ಥರ ವಿರೋಧದ ನಡುವೆಯೂ ಒಂದಾಗಿದ್ದು, ಇದೀಗ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ರಕ್ಷಣೆ ನೀಡುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳು ಹಾಗೂ ಚಿಂತಾಮಣಿಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೊರ್ಲಬರ್ತಿ ಗ್ರಾಮದ ಅಮೀರ್ ಸಾಬ್ ಅವರ ಪುತ್ರ ಫಾಜಿಲ್ 24 ವರ್ಷ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರದ ಕುಂಬಾರಪೇಟೆ ನಿವಾಸಿ ಸೈಯದ್ ಸೈಫುಲ್ಲಾ ಅವರ ಪುತ್ರಿ ಸೈದಾ ಶಿಫಾ ಪ್ರೀತಿಸಿ ಮದುವೆಯಾಗಲು ಮುಂದಾಗಿರುವ ಜೋಡಿಯಾಗಿದ್ದಾರೆ. ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಇವರು ಮದುವೆಗೆ ಹುಡುಗಿಯ ಮನೆಯವರನ್ನ ಒಪ್ಪಿಸಲು ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ಆದರೆ ಯುವತಿಯ ಕುಟುಂಬದವರು ಈ ಪ್ರೀತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಮನೆಯವರ ವಿರೋಧದ ನಡುವೆಯೂ ಮದುವೆಯಾದ ಈ ನವಜೋಡಿಗೆ ಯುವತಿಯ ತಂದೆ ಹಾಗೂ ಮಾವಂದರಿಂದ ತೀವ್ರ ಕಿರುಕುಳ ಮತ್ತು ಕೊಲೆ ಬೆದರಿಕೆಗಳು ಬರಲು ಆರಂಭವಾಗಿದೆ. ನಾವು 3 ವರ್ಷಗಳಿಂದ ಪ್ರೀತಿಸುತ್ತಿದ್ದು ಮನೆಯವರನ್ನ ಒಪ್ಪಿಸಲು ಪ್ರಯತ್ನಿಸಿದೆವು, ಆದರೆ ಅವರು ಒಪ್ಪಲಿಲ್ಲ. ಮದುವೆಯಾದರೂ ಸಹ ಜೀವ ಸಹಿತ ಬಿಡುವುದಿಲ್ಲ ಎಂದು ಸಾಯಿಸಿ ಬಿಡುತ್ತೇನೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ತಡೆದು ಹೊಡೆಯಲು ಬರುತ್ತಿದ್ದಾರೆ ಎಂದು ಯುವತಿ ಹಾಗೂ ಯುವಕ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಾವಿಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ವಿ. ನಮ್ಮ ಇಷ್ಟದಿಂದಾನೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಮಾವರಿಂದ ಬೆದರಿಕೆ ಜಾಸ್ತಿ ಬರುತ್ತೆ. ಅವರಿಂದ ನಮ್ಮ ಲೈಫೇ ಇದಾಗುತ್ತೆ. ನಾವು SP ಹತ್ರ ಹೋಗಿದ್ದೀರಿ, ಅವರು ನಮ್ಗೆ ಇದು ಕೊಡ್ತಿದ್ದಾರೆ, ಪ್ರೊಟೆಕ್ಷನ್ ಬೇಕು ನಮಗೆ. ಅವ್ರಿಗೇನೂ ಆಗಬಾರ್ದು, ಅವ್ರಿಗೇನಾದರೂ ಆದರೆ ಅವರೇ ಜವಾಬ್ದಾರಿ. ಹೋಗಿ ನಾವು ಇದು ಕೇಳಿದ್ದೀವಿ. ನಮ್ಮ ಫ್ಯಾಮ್ಲಿಯಿಂದ ತೊಂದರೆ ಇದೆ ನಮಗೆ. ಅವರು ಏನಿದ್ದಾರೆ, ನಿಮ್ಗೆ ಇಷ್ಟ ಇದೆ ಅಲ್ವಾ, ಮ್ಯಾರೇಜ್ ಮಾಡ್ಕೊಳ್ಳಿ. ಅವ್ರೇನಾದರೂ ನಿಮಗೆ ಏನಾದರೂ ಹೊಡೆದ್ರೆ ಮತ್ತೆ ನೀವು ಕಂಪ್ಲೇಂಟ್ ಕೊಟ್ಟರೆ ಅದಾಗುತ್ತೆ. ಕುಟುಂಬಸ್ಥರಿಂದ ಜೀವಕ್ಕೆ ಅಪಾಯವಿರುವುದನ್ನು ಅರಿತ ನವಜೋಡಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿ ರಕ್ಷಣೆ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ತದನಂತರ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ಇರುವ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಆಗಮಿಸಿ ತಮಗೆ ಸೂಕ್ತ ಭದ್ರತೆ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಫಾಜಿಲ್, ಇವಳ ಹೆಸರು ಸೈಯದ ಶಿಫಾ. ನಾವು 3 ವರ್ಷದಿಂದ ಒಪ್ಪಂದ ಮಾಡ್ತಾ ಇದ್ದೀವಿ. ಬಟ್ ಅವ್ರ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ. ನಾವು